ಅಂತ ಕಲ್ತಾರ. ಈ ಪಾಯಿಂಟು ತುಂಬ ಡಿಫಿಕಲ್ಟ್ ಇದೆ. ಇಲ್ಲಿ ಆಲ್ರೆಡಿ ಎಷ್ಟು ಎಕರೆ ಸರ್ ಇದು ಇರೋದು? 15 ಎಕರೆ ಇದೆ ಆಲ್ಮೋಸ್ಟು. ಎಲ್ಲ ಒಂದು 15 ಎಕರೆನೂ ತಿರುಗಾಡಿದ್ದೀವಿ. ಆಲ್ಮೋಸ್ಟ್ ನೋಡ್ಬೋದು ಎಂಥ ಪ್ಲೇಸ್ ಇದೆ ಇದು ಅಂತ. ಒಂದು ಡ್ರಾಪು ಎಲ್ಲೂ ಸಿಗಲಿಲ್ಲ. ಇಲ್ಲಿ ಬಂದು ದಾರಿಗಳು ಸಿಕ್ಕಿದ್ದಾವೆ, ನೀರಿನ ದಾರಿಗಳು ಸಿಕ್ಕಿದ್ದಾವೆ. ಬಟ್ಟು ಹೆಂಗೆ ಸ್ಪ್ಲಿಟ್ ಆಗಿದ್ದಾವೆ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದೆ ಈ ದಾರಿಗಳು. ನೋಡ್ಬೋದು ನೀವು, ಇಲ್ಲಿ ಬಂದು ಕೂಡ್ಕೊಂಡಿದೆ ಒಂದು ಕಡೆ. ಆ ಕೂಡ್ಕೊಂಡಿರೋ ದಾರಿನ ಹುಡುಕ್ತಿದ್ದಾರೆ ಇವಾಗ. ಎಷ್ಟನೇ ಬೋರಿನ ಪಾಯಿಂಟ್ ಸರ್ ಇದು? ಇದೂ 9ನೇದು. 8 ಬೋರ್ ಹಾಕ್ಸಿದ್ದಾರೆ. ಸುಮಾರು 600-700 ಥರ ಹಾಕ್ಸಿದ್ದಾರೆ. ಒಂದು ಹನಿನೂ ನೋಡಿಲ್ಲ ಅವರು. ಇದು 9ನೇದು, 9ನೇ ಪಾಯಿಂಟ್ ನಮಗೆ ಕರೆಸಿದ್ದಾರೆ ಥ್ರೂ ಮೀಸೆ ಮಂಜಣ್ಣ ಅವರು. ಅವ್ರದ್ದು ಸಕ್ಸಸ್ಫುಲ್ ಆಗಿದೆ. ಫಸ್ಟ್ ರಿಸಲ್ಟ್ ಹರಪನಹಳ್ಳಿಯಲ್ಲಿ ಇವ್ರದೇ ನಾವು ನೋಡಿರೋದು. ಕರೆಕ್ಟ್ ಏನು ಸರ್? ಓಕೆ ಸರ್, ಹೌದು. ಇಲ್ಲೇ ನೋಡಿರೋದು. ಅವ್ರ ಮುಖಾಂತರನೇ ಇವ್ರು ಏನಾಗ್ಬೇಕು ಸರ್? ಸರ್ ಹಳಿ ಆಗ್ಬೇಕು ಇವರು. ಅಳಿಯವರು ಅಣ್ಣವರು ದಾವಣಗೆರೆ ಇರೋರು. ಪ್ರೆಸೆಂಟ್ಲಿ ಅವ್ರದ್ದು ಡಿಸ್ಟಿಕ್ ದಾವಣಗೆರೆ ಅವ್ರದ್ದು. ದಾವಣಗೆರೆ ಒಳಗ ಅವ್ರ ಇರೋದು. ಅವರು ಹಂಗ ಪಾಯಿಂಟ್ ನೋಡಕ್ ಅಲ್ವಾಲಿಗೆ ಅಂತ ಬಂದಿದ್ರು. ಅಲ್ವಾಲಿಗೆ ಅಂತ ಪಾಯಿಂಟ್ ನೋಡಕ್ ಬಂದು ಅವರು ಪಾಪ ಹರಪನಹಳ್ಳಿ ಒಳಗೆ ಗ್ಯಾರೇಜ್ ಹತ್ರ ಬಂದು ಏನೋ ಒಂದು ಗಾಡಿಗೆ ಇದು ಬ್ರೇಕ್ ಫೇಲ್ ಆಗಿರೋದ್ರಿಂದ ಬ್ರೇಕ್ ಸರಿ ಮಾಡ್ಸ್ಕೊಂಡು ಅಂತ ಬಂದಿದ್ರು. ಯಾರ ಮುಖಾಂತರ ಅವ್ರು ಭೇಟಿ ಆದ್ರು. ಭೇಟಿಯಾಗಿ ಅವ್ರ ಪರಿಚಯದ ಮುಖಾಂತರ ಹಿಂಗ ನಮ್ಮ ಅವ್ರ ಮೊನ್ನೆ ದಿನ ನಮ್ಗೆ ಕಾಂಟ್ಯಾಕ್ಟ್ ಆಗಿ ಒಬ್ಬರ ಮುಖಾಂತರ ಬಂದು, ಅಣ್ಣ ನಾವು ಹಿಂಗ ಪಾಯಿಂಟ್ ನಾವು ತುಂಬಾ ಪಾಯಿಂಟ್ ಹಾಕ್ಸೋಣ, ಬಹಳ ಸೋತ್ ಹೋಗ್ಬಿಟ್ಟಿದ್ದೀವಿ, ಅವ್ರು ನೋಡೋಣ ಪಾಯಿಂಟ್ ಮತ್ತೆ ನಿಮ್ ಗ್ಯಾರಂಟಿ ಮ್ಯಾಗ ನಾವು ಪಾಯಿಂಟ್ ಕೊಡ್ತಾವಂದ್ರೆ ನಿಮ್ ಗ್ಯಾರಂಟಿ ಮ್ಯಾಗ ಕರ್ಕೊಂಡು ಹೋಗ್ಕೊಂಡ್ ಬಂದ್ವಿ. ಅವರು ಆಯ್ತಣ್ಣ ನಿಮ್ ಪಾಯಿಂಟ್ ನಾವು ಪಕ್ಕ ಕೊಡ್ತಾ ನಿಮ್ ಹೊಲ್ದಾಗ ಕೊಟ್ಟು ಊರಿಗೆ ಕೊಟ್ಟು ರಾತ್ರಿ ಸುಮಾರು 6:30 ಆಗಿತ್ತು. 6:30 ಸುಮಾರು ಬಂದು ಅವರು ಹೊಲದಲ್ಲಿ ನಿಂತಿದ್ದು ಹೊಲ ಎಲ್ಲ ಪರಿಶೋಧನೆ ಮಾಡಿ ಎಲ್ಲ ಡ್ರಾಪ್ ಎಲ್ಲೆಲ್ಲಿ ಇಲ್ಲ ಒಂದೇ ಭಾಗದಾಗ ಡ್ರಾಪ್ ಆಯ್ತು ಅಂತ ಹೇಳಿ ಆ ಪಾಯಿಂಟ್ ಒಂದ್ ಮೂಲೆ ಕೊಟ್ರು. ಅವರು ಇಮಿಡಿಯೇಟ್ ಆಗಿ ಹೊಡ್ಸಿದ್ರಿ ಸರ್ ನೀವು? ಕೊಟ್ಟಂತ ಪಾಯಿಂಟ್, ಅವರು ತೋರಿಸಿದಂತ ಪಾಯಿಂಟ್ ಅವ್ರ ಮ್ಯಾಗ ನಾನು ಒಂದು ನಂಬಿಕೆ ಬಂತು, ಒಂದು ಧೈರ್ಯ ಅಂತ ದೇವ್ರ ಮ್ಯಾಗ ಒಂದು ನಂಬಿಕೆ ವಿಶ್ವಾಸ ಇಟ್ಟು, ಅಣ್ಣ ನೀನ್ ಓಡಿಸ್ತಾನಂದ್ರೆ ಓಡಿಸ್ತೀಯಣ್ಣ ಅಂತ. ಹ್ಞೂ ಅಣ್ಣ ಅಂದ. ಆಯ್ತಪ್ಪ ಮತ್ತೆ ನೋಡೋಣ ದೇವ್ರು ಕೇಳಿ ಓಡಿಸ್ತಾನಂದ್ರ. ಯಾವ ದೇವ್ರ ಬೇಡ ನಿಮ್ ಮ್ಯಾಗ ನಂಬಿಕೆ ಐತಿ, ಎಲ್ಲ ಮ್ಯಾಗ ನಂಬಿಕೆ ಐತಿ ಅಂದು ನಾನು ಗಾಡಿ ಅವ್ರು ಹೇಳಿದ ಪ್ರಕಾರ ಅವ್ರ ಗಾಡಿನೇ ಹೇಳಿದ್ರು. ಅವ್ರ ಗಾಡಿನ ನನ್ನ ಗಾಡಿನೂ ತರಿಸ್ಕೊಂಡಿದ್ದು ಜಾಗ ಗಾಡಿ ತರಿಸಿದ್ವಿ ನಾವು. ಜಾಗ ನಾವು ಗಾಡಿ ಕರೆಕ್ಟ್ ಆಗಿ ಬಂತೇನ್ ಸರ್ ನಿಮಗೆ? ಟೈಮ್ ಸರಿಗೆ ಗಾಡಿ ಬಂತು. ಟೈಮ್ ಸರಿಗೆ ಗಾಡಿ ಬಂದು ನಮಗೆ ರಾತ್ರಿ 11-12 ಗಂಟೆ ಸುಮಾರು ಗಾಡಿ ಸಿಕ್ತು ಕೈಗೆ. ನಾವು ನಂಬಿಕೆ ಮ್ಯಾಗ ಗಾಡಿ ತರಿಸಿದ್ವಿ. ಅವ್ರ ಎಲ್ಲ ಮ್ಯಾಗ ನಂಬಿಕೆ ಇಟ್ಟು ದೇವ್ರ ಮ್ಯಾಗ ನಂಬಿಕೆ ಇಟ್ಟು ನಾವು ಓಡಿಸಿದ್ವಿ. 40 ಅಡಿಗೆ ಒಳ್ಳೆ ನೀರು, ನಮಗೆ ಮೆಚ್ಚಂತ ನೀರು ಭೂಮಿಯಾಗ ತೆಗೆದು ಕೊಡ್ತು. ಪ್ರೆಸೆಂಟ್ಲಿ 260 ಅಡಿಗೆ 3 ಇಂಚ್ ನೀರ್ ಕಂಡದ್ ನಮ್ಮದಾಗ. ಇವ್ರ ಪಾಯಿಂಟ್ ಪಕ್ಕಾ ಸಕ್ಸಸ್ಫುಲ್ ಪಾಯಿಂಟ್ ರೀ. ಇವ್ರ ಪಾಯಿಂಟ್ ಬಹಳ ಸಕ್ಸಸ್ಫುಲ್ ಪಾಯಿಂಟ್. ನೀವು ಸುತ್ತಮುತ್ತ ಒಂದು ಇರೋಂತ ರೈತರಿಗೆ, ಸುತ್ತಮುತ್ತ ನಮ್ಮ ಹರಪನಹಳ್ಳಿ ಸುತ್ತಮುತ್ತ ಇರೋಂತ ರೈತರಿಗೆ, ನಮ್ಮ ಸುತ್ತಮುತ್ತ ಇರೋಂತ ಎಷ್ಟೋ ಜನ ಬೇಸತ್ತೋದಂತ ರೈತರಿಗೆ ಇವರಿಂದ ಒಂದು ಅನುಕೂಲವಾದ ಪಾಯಿಂಟ್ ಸಿಗ್ತೈತಿ. ನೀವು ಕಾಂಟ್ಯಾಕ್ಟ್ ಮಾಡ್ರಿ. ನಮ್ಮ ನಂಬರ್ ಬಂದ್ಬಿಟ್ಟು 9844111806. ಇದಕ್ಕೆ ನಿಮ್ಮ ಲೊಕೇಶನ್, ನಿಮ್ಮ ವಿಲೇಜ್, ನಿಮ್ಮ ಡಿಸ್ಟಿಕ್ ಎಲ್ಲ ಒಂದ್ಸತಿ ಮೆಸೇಜ್ ಮಾಡಿದ್ರೆ ಆ ಕಡೆ ನಾವು ಬಂದ್ರೆ ಖಂಡಿತವಾಗೂ ಅಲ್ಲಿ ಬಂದು ನಿಮ್ ಪಾಯಿಂಟ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಮಾಡ್ರಿ, ಇವ್ರ ಮುಖಾಂತರ ಗಾಡಿ ಹಿಂದೆಲ್ಲ ಇರ್ತೈತ್ರಿ. ಪಾಯಿಂಟ್ ಹಿಂದೆಲ್ಲ ಸಕ್ಸಸ್ಫುಲ್ ಪಾಯಿಂಟ್ ಕೊಡ್ತಾರ. ಹಿಂದೆಲ್ಲ ನೀವು ಅಂತಂದ್ರೆ ಪಾಯಿಂಟ್ ನೋಡಿದ್ರ ತಕ್ಷಣ ಹಿಂದೆಲ್ಲ ಗಾಡಿ ಬರ್ತೈತಿ. ಇವ್ರ ಒಂದು ನಂಬಿಕೆ ವಿಶ್ವಾಸ ಇಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರ ಏನ್ ಅನ್ನೋದು ಇವ್ರ ಪಾಯಿಂಟ್ ಮುಖಾಂತರ ನಿಮ್ಗೆ ಖುಷಿ ಸಿಗ್ತೈತೆ, ಏನ್ ಸಿಗ್ತೈತೆ ಅನ್ನೋದು ಗೊತ್ತಾಗೈತಿ. ನೋಡ್ರಿ, ಸಂಪರ್ಕ ಮಾಡ್ರಿ, ತಿಳ್ಕೊಳ್ರಿ. ನಮ್ ನಂಬರ್ ನಾವ್ ಹೇಳ್ತಾವೆ. ಹೇಳ್ರಿ ಸರ್. 81 05 16 10 29 ಈ ನಂಬರ್ ಫೋನ್ ಮಾಡ್ರಿ. ಫೋನ್ ಮುಖಾಂತರ ನಾವು ಹರಪನಹಳ್ಳಿ, ವಿಜಯನಗರ ಜಿಲ್ಲೆ ಎಲ್ಲಿ ಬೇಕಾದ್ರೂ ನಮ್ಮ ಮೀಸೆ, ಇವರಿಗೆ ಮೀಸೆ ಮಂಜಣ್ಣ ಅಂತಾನೆ ಕರೀತಾರೆ. ಮೀಸೆ ಮಂಜಣ್ಣ ಅಂತಾನೆ ಕರೀತಾರೆ. ಇವ್ರ ಥ್ರೂನು ಬಂದ್ರು ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಅವ್ರಿಗೂನು ನೀವು ಮಾಡ್ಬೋದು ಸರ್. ನಮ್ ಫೋನ್ ಮಾಡ್ರಿ. ನಮ್ ಮುಖಾಂತರ ಅವ್ರಿಗೆ ನೀವು ಯಾವ ಭಾಗದಾಗ ಹೇಳಿರೋ ನಾವು ಕರೆ ಕಳಿಸಿ ಅವ್ರ ಪಾಯಿಂಟ್ ತೋರಿಸಿ, ಅವ್ರ ಪಾಯಿಂಟ್ ಸಕ್ಸಸ್ಫುಲ್ ಅಂತ ಕೊಟ್ಟಿಂದ ಹಿಂದೆಲ್ಲ ಗಾಡಿ ತರಿಸಿ ನಿಮ್ಗೆ ಪಾಯಿಂಟ್ ಓಡಿಸಿ ನಿಮ್ಗೆ ಏನ್ ಅನ್ನೋದು ದೇವರ ಅನುಗ್ರಹ ಅಂತ ಖುಷಿ ಪಡ್ರಿ. ಏನ ನಂಬಿಕೆ ಇಟ್ಟು ಕರೆ ಕಳಿಸ್ರಿ. ಓಕೆ ಸರ್, ನಮಸ್ಕಾರ ಸರ್. ಪಾಯಿಂಟ್ ಕಂಟಿನ್ಯೂ ಮಾಡೋಣ.
ಇಲ್ಲಿ ನೀವು ನೋಡ್ಬೋದು, ಇದು ವೈಟ್ ಸಿಮೆಂಟ್ ಏನು ಬೋರ್ಡರ್ಸ್ ಹಾಕಿದ್ದೀವಲ್ಲ ನಾವು, ಇದೆಲ್ಲ ದರಿಗಳು ಎಲ್ಲೆಲ್ಲೋ ಸ್ಪ್ಲಿಟ್ ಆಗಿದ್ದಾವೆ ನೋಡ್ರಿ. ಒಂದು ಕಡೆ ಸಿಕ್ಕಿಲ್ಲ ಪಾಯಿಂಟು. ಇವಾಗ ಹೋಗ್ತಿರೋದು ಒಂದು ಫೈನಲ್ ಪಾಯಿಂಟ್ ಹುಡುಕೊಂಡಿದ್ದಾರೆ ಮೊಹಮ್ಮದ್ ನೂರುಲ್ಲಾ ಅವರು. ಆಲ್ಮೋಸ್ಟ್ 4-5 ಕಡೆಯಿಂದ ಸ್ಪ್ಲಿಟ್ ಆಗಿದ್ದಾವೆ. ಇವಾಗ ಒಂದು ದರಿನ ಕರೆಕ್ಟಾಗಿ ಹುಡುಕ್ಬೇಕಾಗಿರೋದು ಅದು ಮುಖ್ಯ ಆಗಿರೋದು. ಸುಮಾರು ಎಷ್ಟೊತ್ತಿಂದ ಪಾಯಿಂಟ್ ಮಾಡ್ತಿದ್ದೀವಿ, ಹುಡುಕ್ತಿದ್ದೀವಿ ಸರ್ ಇಲ್ಲಿ ನಾವು? ಒಂದು ತಾಸು ಆಯ್ತಲ್ಲ. ಹಾಂ, ಯಾಕಂದ್ರೆ ರೈತರಿಗೆ ನಾವು ಕೊಟ್ಟಂತ ಪಾಯಿಂಟ್ ಒಂದು ಖುಷಿ ಸಿಗ್ಬೇಕು. ಹೌದು ಸರ್, ಸಮಾಧಾನ ಆಗ್ಬೇಕು. ನೀರು ಸಿಕ್ಕರೇನೆ ಎಲ್ಲ ಅಲ್ಲ ಸರ್. ಪಾಯಿಂಟ್ ಕರೆಕ್ಟಾಗಿ ಕೊಟ್ರೆ ನೀರು ಸಿಕ್ಕೇ ಸಿಗುತ್ತೆ. ಅಣ್ಣ ಅವ್ರು ಕೊಟ್ಟಂತ ಪಾಯಿಂಟ್ ಇವತ್ತಿನವರೆಗೆ ಎಲ್ಲಿ ಹುಸಿ ಹೋಗಿಲ್ಲ. ಅವ್ರು ಕೊಟ್ಟಂತ ಪಾಯಿಂಟ್ ಯಾವ್ದ ಕಾರಣಕ್ಕೂ ನಂಬಿಕೆ ಹುಸಿ ಹೋಗಿಲ್ಲ. ನಂಬಿಕೆ ಸಕ್ಸಸ್ಫುಲ್ ಆಗೈತಿ. ನೋಡ್ರಿ ಆ ಪಾಯಿಂಟ್ ನೋಡ್ರಿ, ನೋಡ್ದ ಅಂತ ಬೋರ್ ಕರ್ಸ್ತೇವೆ ಗಾಡಿ, ಅದನ್ನು ಸಹ ಇಡೇ ಮಾಡಾಕ್ತೇವೆ. ಆಗ್ಲಿ ಸರ್. ವಿಡಿಯೋ ದೊಡ್ಡದಾದ್ರೂ ಎಲ್ಲ ವೀಕ್ಷಕರಿಗೆ ನಾವೇನು ಹೇಳೋದಂದರೆ, ವಿಡಿಯೋ ಕಂಪ್ಲೀಟ್ ನೋಡ್ರಿ, ಅವಾಗಲೇ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಫೈಂಡ್ ಔಟ್ ಮಾಡ್ತಾರೆ, ಯಾವ ಥರ ನೋಡ್ತಿದ್ದಾರೆ. ಸುಮ್ಮನೆ ಬಂದು ಪಾಯಿಂಟ್ ತೋರಿಸೋದಲ್ಲ. ಇದೊಂದೇ ಪ್ಲೇಸಲ್ಲಿ 1 ಗಂಟೆ ಸುಮಾರು ಮೇಲಿಂದ ಈ ಕಡೆನೇ ಪಾಯಿಂಟ್ ಹುಡುಕ್ತಿದ್ದಾರೆ. ಫುಲ್ ಹೊಲದಲ್ಲಿ ಎಲ್ಲ ನೋಡ್ಕೊಂಡು ಬಂದು ಇದು ಫೈನಲ್ ಪ್ಲೇಸ್ ಮಾಡಿಕೊಂಡು. ಶ್ರಮ ಯಾರು ಪಡಲ್ಲ. ಅನೇಕ ರೈತರು ಸುಮ್ಮನೆ ಕಾಯಕ್ ತೋರಿಸ್ತಾನೆ, ಅದ ತೋರಿಸ್ತಾನೆ ಅಂದು ಪಾಯಿಂಟ್ ಕೊಟ್ಟು ಸುಖ ಸುಮ್ಮನೆ ಹಿಂಗೈತಿ ನೀರು ಅಷ್ಟೈತೆ ಅಂತ ಹೇಳ್ಬೇಕಾರ. ಆದ್ರೆ ದರಿಗಳು ಇಡಬೇಕು. ಮೇನ್ ಪಾಯಿಂಟ್ ಹಿಡಿಯಾರ ಏನಂದ್ರೆ ದರಿಗಳು ಮುಖ್ಯ. ನೋಡ್ರಿ ಎಷ್ಟು ದರಿ ಕಳಿಸ್ಯಾರ ಅಂದ್ರೆ ಸುಮಾರು 7-8 ದರಿ ಕಳಿಸ್ಯಾರ. ಯಾವ ದರಗೆ ಎಷ್ಟೆಷ್ಟು ನೀರು ಸಿಗ್ತೈತಿ, ಯಾವ ದರಗೆ ಎಷ್ಟೆಷ್ಟಿಲ್ಲ ಅಂತ ಎಲ್ಲ ದರಿಗಳು ಲೆಕ್ಕ ಹಾಕಿ ಅವಾಗ ಇಷ್ಟು ಅಡಿ, ನಾನು 500, 600, 700 ಅಡಿ ಆಗಲಿ ನೀರು ಮಾತ್ರ ಪಕ್ಕ ಅವ್ರು 100 ಗ್ಯಾರಂಟಿ ಕೊಡ್ತಾರ. ನಂಬಿಕೆ ಇಟ್ಟು ಅವ್ರು ಮಾಡೋವಂಥ ಶ್ರಮ ನೋಡಿ, ಅವ್ರು ಮಾಡೋವಂಥ ಕೆಲಸ ನೋಡಿ ನೀವು ಸಂಪರ್ಕ ಮಾಡ್ರಿ. ರೈತರಿಗೆ ಎಲ್ಲರಿಗೂ ಒಂದು ಖುಷಿ ಸಿಗ್ತೈತಿ, ಒಂದು ಸಂತೋಷ ಸಿಗ್ತೈತಿ. ರೈತರೆಲ್ಲರೂ ಒಂದು ಖುಷಿ ಸಂದೇಶ ಪಡ್ತೀರಿ. ಇವರು ವಿಡಿಯೋ ಸುಳ್ಳು ವಿಡಿಯೋ ಯಾವಾಗಿಲ್ಲ. ಎಲ್ಲ ಇವ್ರು ಹಾಕಿರೋದು ವಿಡಿಯೋ 1000 ನಿಜ ವಿಡಿಯೋನೇ ಆಗಿರೋದು. ಅವ್ರ ಸುಳ್ಳು ಪಾಯಿಂಟ್ಗಳು ಎಲ್ಲಿ ಹೋಗಿಲ್ಲ. ಎಲ್ಲ ಪಾಯಿಂಟ್ ಸಕ್ಸಸ್ಫುಲ್ ಆಗ್ಯಾವ. ನೀವು ನಮ್ಮ ಸುತ್ತಮುತ್ತ ಅರ್ಪಣೆ ಸುತ್ತಮುತ್ತ ಇರೋಂಥ ಜನಗಳು ಸಂಪರ್ಕ ಮಾಡ್ರಿ. ಎಲ್ಲರ ಆ ಪಾಯಿಂಟ್ ನೋಡಿ ಏನನ್ನೋದು ನೀವು ಸಹ ಕಾಣ್ರಿ, ನೀರು ಯಾವ ರೀತಿ ಕೊಡ್ತಾರ ಅನ್ನೋದು. ಓಕೆ ಸರ್. ಬಿಡ ನೀರು